ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇಬ್ರು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಅವರಿಬ್ರು ಜೈಲಿನಲ್ಲಿರುವಂತಹ ಟೈಮ್ನಲ್ಲಿ ಮತ್ತೊಮ್ಮೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಜೊತೆಗಿರುವಂತಹ ಫೋಟೋಗಳು ವೈರಲ್ ಆಗಿವೆ. ಫೋಟೋದಲ್ಲಿ ಪವಿತ್ರ ಗೌಡ ಕೊರಳಲ್ಲಿ ಕಾಣಿಸ್ತಾ ಇರುವಂತಹ ಅರಶಿನದ ದಾರ, ಆ ತಾಳಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದರ್ಶನ್ ಪವಿತ್ರ ಗೌಡ ಮದುವೆಯ ಫೋಟೋ ಅನ್ನುವಂತಹ ಚರ್ಚೆ ನಡೀತಾ ಇದೆ. ದರ್ಶನ್ ಹಾಗೆ ಪವಿತ್ರ ಮದುವೆಯಾಗಿತ್ತಾ? ಫೋಟೋ ಹಿಂದಿನ ರಹಸ್ಯ ಏನು? ದೇವರ ಮುಂದೆ ದರ್ಶನ್ ಪವಿತ್ರ ಸೆಲ್ಫಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪ್ರೀತಿಯ ಕೈತುತ್ತಿನ ಫೋಟೋ ಕೂಡ ಇದೆ. ಇಬ್ಬರ ಒಟ್ಟು 10 ಫೋಟೋಗಳು ಲಭ್ಯವಾಗಿದ್ದಾವೆ. ಹೊಸ ಫೋಟೋಗಳು, ಇಬ್ಬರಿಗಷ್ಟೇ ಲಭ್ಯವಿದ್ದಂತಹ ಫೋಟೋ ಶೇರ್ ಮಾಡಿದ್ಯಾರು? ಅದು ಈ ಸಂದರ್ಭದಲ್ಲಿ ಈ ಪ್ರಶ್ನೆಯೂ ಕಾಡ್ತಾ ಇದೆ. ದರ್ಶನ್ ಹಾಗೆ ಪವಿತ್ರ ಗೌಡ ಜೊತೆಗಿರುವಂತಹ ಫೋಟೋಸ್, ಆತ್ಮೀಯವಾಗಿರುವಂತಹ ಫೋಟೋಸ್ ವೈರಲ್ ಆಗಿದ್ದು ಇದೇ ಮೊದಲೇನಲ್ಲ. ಕಳೆದೊಂದು ವರ್ಷದ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆಯುವುದಕ್ಕೂ ಮುಂಚೆ ವಿಜಯಲಕ್ಷ್ಮಿ ದರ್ಶನ್ ಹಾಗೆ ಪವಿತ್ರ ಗೌಡ ನಡುವೆ ಸೋಷಿಯಲ್ ಮೀಡಿಯಾ ವಾರ್ ನಡೆದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ 10 ವರ್ಷಗಳ ಬಂಧನ ಅಂತ ಹೇಳಿ ಫೋಟೋಗಳನ್ನ ಶೇರ್ ಮಾಡಿದ್ರು. ಅದರಲ್ಲೂ ಈ ರೀತಿಯಾದಂತಹ ಫೋಟೋಗಳಿತ್ತು. ಇಬ್ರು ಜೊತೆಗೆ ಪೂಜೆ ಕೂತಿದ್ದು, ಕೈನಲ್ಲಿ ಕಂಕಣ ಕಟ್ಕೊಂಡಿದ್ದು, ಕತ್ತಲ್ ತಾಳಿ ಇದ್ದಿದ್ದು, ಆಗ್ಲೂ ಫೋಟೋಗಳಿತ್ತು. ಅದಾದ ಬಳಿಕ ಈ ಕೇಸೆಲ್ಲ ಆಗತ್ತೆ, ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಳುವಂತಹ ಕೆಲಸ ಆಗತ್ತೆ. ಈಗಂತೂ ಇಬ್ರು ಜೈಲಿನಲ್ಲಿದ್ದಾರೆ. ಈ ಟೈಮ್ನಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಎಲ್ಲಾ ಸಾಂಸಾರಿಕ ಆ ವ್ಯತ್ಯಯಗಳೆಲ್ಲ ಏನಿತ್ತು ಅದೆಲ್ಲವನ್ನ ಮೀರಿ ಪತಿ ದರ್ಶನ್ ಜೊತೆಗೆ ನಿಂತಿದ್ದಾರೆ. ಜೊತೆಗೆ ಅವ್ರ ಜೊತೆಗಿನ ಫೋಟೋಗಳನ್ನು ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೂ ಇರ್ತಾರೆ. ಬಟ್ ಈ ನಡುವೆ ಪವಿತ್ರ ಹಾಗೆ ದರ್ಶನ್ ಅವರು ಜೊತೆಗಿರುವಂತಹ ಫೋಟೋ, ಅವರು ಆತ್ಮೀಯವಾಗಿರುವಂತಹ ಫೋಟೋ, ಅವರು ಮದುವೆಯಾಗಿದ್ದಾರೆ ಅನ್ನೋದನ್ನ ಬಿಂಬಿಸುವಂತಹ ಫೋಟೋ, ಅದು ಸರಿನೋ ತಪ್ಪೋ ಅದು ಅವರವರ ವೈಯಕ್ತಿಕ ಆಯ್ಕೆ. ಆ ವಿಚಾರಕ್ಕಾಗಿ ದರ್ಶನ್ ಸಾಕಷ್ಟು ಹೇಟನ್ನ ಕೂಡ ತೆಗೆದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಮಂದಿ ಪಾಸಿಟಿವ್ ಆಗು ಅವ್ರ ಪರವಾಗಿ ಕಾಮೆಂಟ್ ಮಾಡಿದವರು ಇದ್ದಾರೆ. ಬಟ್ ಈ ಟೈಮ್ನಲ್ಲಿ ಆ ಫೋಟೋ ಯಾಕೆ ವೈರಲ್ ಆಗ್ತಾ ಇದೆ? ಈಗಂತಹ ಸಂದರ್ಭ ಏನಿದೆ? ಫೋಟೋ ವೈರಲ್ ಮಾಡಿದವ್ರು ಯಾರು? ಯಾಕಂದ್ರೆ ತಗೊಂಡಿರೋದೆಲ್ಲಾನು ಸೆಲ್ಫಿ ಫೋಟೋಗಳೇ. ಆ ಸೆಲ್ಫಿ ಫೋಟೋ ಎಲ್ಲಿರುತ್ತೆ? ಅವರವರ ಫೋನ್ನಲ್ಲಿರುತ್ತೆ. ದರ್ಶನ್ ಮೊಬೈಲ್ನಲ್ಲಿ ತಗೊಂಡಿದ್ರೆ ದರ್ಶನ್ ಮೊಬೈಲ್ನಲ್ಲಿ, ಪವಿತ್ರ ಮೊಬೈಲ್ನಲ್ಲಿ ತಗೊಂಡಿದ್ರೆ ಪವಿತ್ರ ಮೊಬೈಲ್ನಲ್ಲಿ. ಆದರೆ ಪವಿತ್ರ ಗೌಡ ಮೊಬೈಲ್ನಲ್ಲಿ ತೆಗೆದುಕೊಂಡಂತಹ ಸೆಲ್ಫಿ ಫೋಟೋಗಳು ಈಗ ಕೇಸ್ ಈ ಹಂತದಲ್ಲಿರುವಂತಹ ಟೈಮ್ನಲ್ಲಿ, ಇಬ್ರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಟೈಮ್ನಲ್ಲಿ ಯಾಕೆ ವೈರಲ್ ಆಗ್ತಾ ಇದೆ? ಯಾರು ವೈರಲ್ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಈ ಫೋಟೋಗಳ ಹಿಂದಿನ ರಹಸ್ಯ ಏನು ಹಾಗಾದ್ರೆ? ಈ ಸಂದರ್ಭದಲ್ಲಿ ಈ ಫೋಟೋಗಳು ವೈರಲ್ ಆಗಿರೋದು ಯಾವ ಕಾರಣಕ್ಕೆ? 10 ಫೋಟೋಗಳು ದರ್ಶನ್ ಹಾಗೆ ಪವಿತ್ರ ಬಹಳ ಆತ್ಮೀಯವಾಗಿರುವಂತಹ ಫೋಟೋ. ಅವರಿಬ್ಬರ ಮದುವೆ ಆಗೋಗಿದೆ ಅನ್ನುವಂತಹ ಚರ್ಚೆ ಹೊಸದೇನಲ್ಲ. ಈ ಹಿಂದೆ ಕಳೆದ ವರ್ಷ ನಾನಾಗ್ಲೇ ಹೇಳಿದೆ, ಪವಿತ್ರ ಗೌಡ ಫೋಟೋಸ್ನ ಶೇರ್ ಮಾಡ್ತಾರೆ, ದರ್ಶನ್ ಜೊತೆಗಿನ ಫೋಟೋಸ್. ಆಗ್ಲೇ ಕತ್ತಲ್ಲಿರುವಂತಹ ತಾಳಿ ಮದುವೆಯ ಕಥೆಯನ್ನ ಹೇಳಿತ್ತು. ಜೊತೆಗೆ ಅವರು ನನ್ನ ವೈಫ್ ಅಂತಾನೆ ನಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳಿ ಹಲವರು ಪವಿತ್ರ ಗೌಡ ಹಾಗೆ ದರ್ಶನ್ ಜೊತೆಗಿನ ಸಂಬಂಧಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಹೇಳಿಕೆಗಳನ್ನ, ಈ ಹಿಂದೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದು ಕೂಡ ಇದೆ. ಅಧಿಕೃತವ ಅಂತ ಕೇಳಿದ್ರೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಾನೂನಾತ್ಮಕವಾಗಿ ಹಾಗಾಗೋದಿಲ್ಲ. ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದರ್ಶನ್ ಇಬ್ರು ಕೂಡ ಅವರ ಮದುವೆ ಇನ್ನೂ ಕೂಡ ಕಾನೂನಾತ್ಮಕವಾಗಿ ವ್ಯಾಲಿಡ್ ಇದೆ. ಅವ್ರ ಮಧ್ಯೆ ಇದ್ದಂತಹ ಡಿಫರೆನ್ಸಸ್ನ ಅವರು ಇನ್ನೇನ್ ಜೈಲಿಗೆ ಹೋಗ್ಬೇಕು ಅನ್ನುವಂತಹ ಟೈಮ್ನಲ್ಲಿ ಸರಿಪಡಿಸಿಕೊಳ್ತಾ ಇದ್ದದ್ದು ಕೂಡ ಕಂಡು ಬಂದಿತ್ತು. ಈಗಂತೂ ದರ್ಶನ್ ಪರವಾಗಿ ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಹಾಗಾಗಿ ಪವಿತ್ರ ಗೌಡ ಜೊತೆ ಮದುವೆ ಆಗಿದ್ರು ಆಗದೇ ಇದ್ರು ಅದು ಕಾನೂನಾತ್ಮಕವಾಗಿ ಮಾನ್ಯತೆ ಅಂತೂ ಖಂಡಿತ ಇಲ್ಲ. ಬಟ್ ಫೋಟೋದಲ್ಲಿ ಪವಿತ್ರ ಕೊರಳಲ್ಲಿ ತಾಳಿ ಕಾಣಿಸ್ತಾ ಇದೆ, ಅರಶಿನದ ದಾರ ಕಾಣಿಸ್ತಾ ಇದೆ. ಈ ಹಿಂದೆ ಶೇರ್ ಮಾಡಿದಂತಹ ಫೋಟೋಗಳಲ್ಲೂ ಅದು ಕಾಣಿಸಿತ್ತು. ದರ್ಶನ್ ಹಾಗೆ ಪವಿತ್ರ ಗೌಡ ಮದುವೆ ಫೋಟೋ ಇದು ಅನ್ನುವಂಥ ಚರ್ಚೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ. ಆ ಮದುವೆ ವ್ಯಾಲಿಡೋ ಇನ್ವ್ಯಾಲಿಡೋ ಅದು ಬೇರೆ ಪ್ರಶ್ನೆ. ಬಟ್ ಮದುವೆ ಫೋಟೋ ಇದು ಅನ್ನುವಂಥ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಬಟ್ ಮೂಲಭೂತವಾಗಿ ಕಾಡುವಂಥ ಪ್ರಶ್ನೆ ಏನು ಅಂದ್ರೆ, ಈ ಫೋಟೋಗಳನ್ನ ಹರಿಬಿಟ್ಟವರು ಯಾರು? ಯಾಕಂದ್ರೆ ಇಬ್ರು ಜೈಲಲ್ಲಿದ್ದಾರೆ. ಈಗಂಥ ಸಂದರ್ಭವೂ ಇರಲಿಲ್ಲ, ಫೋಟೋಗಳನ್ನ ಹರಿಬಿಡುವಂತಹ ಸಂದರ್ಭನೂ ಇರಲಿಲ್ಲ. ಆಗ ಓಕೆ, ವಿಜಯಲಕ್ಷ್ಮಿ ದರ್ಶನ್ ಹಾಗೆ ಪವಿತ್ರ ಗೌಡ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇತ್ತು. ಏಕಾಏಕಿ ಪವಿತ್ರ ಗೌಡ ತಮ್ಮ ಹಾಗೆ
ದರ್ಶನ್ ನಡುವಿನ ಸಂಬಂಧವನ್ನ ಜಗಜ್ಜಾಹೀರು ಮಾಡಿಬಿಟ್ರು ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲಿನ ಆಕ್ರೋಶದ ಕಾರಣಕ್ಕಾಗಿ. ಆದ್ರೆ ಈ ಫೋಟೋಸ್ ಮತ್ತೊಂದು ಹಂತದ ಮತ್ತೊಂದು ಸೆಟ್ ಆಫ್ ಫೋಟೋಸ್, ಇಬ್ಬರಿಗಷ್ಟೇ ಲಭ್ಯ ಇದ್ದಂತಹ ಫೋಟೋಸ್. ಯಾಕಂದ್ರೆ ತೆಗೆದುಕೊಂಡಿರೋದು ಸೆಲ್ಫಿ. ಪವಿತ್ರ ಗೌಡ ಸೆಲ್ಫಿ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಆ ಫೋಟೋಗಳನ್ನ ಈಗ ಕೇಸ್ ಇನ್ನು ಟ್ರಯಲ್ ಹಂತದಲ್ಲಿದೆ. ಆ ಟೈಮ್ನಲ್ಲಿ ಯಾರು ಶೇರ್ ಮಾಡಿದ್ರು, ಯಾಕೆ ಶೇರ್ ಮಾಡಿದ್ರು? ಪವಿತ್ರಾನೇ ಫೋಟೋಗಳನ್ನ ಹರಿಬಿಟ್ರ? ಪವಿತ್ರಾನೇ ಅಂದ್ರೆ ತಮ್ಮವರ ಮೂಲಕ. ಅವ್ರ ಮನೆಯಲ್ಲಿ ಇನ್ನೂ ಜನ ಇದ್ದಾರೆ, ಅವ್ರ ಸಹೋದರ ಇದ್ದಾರೆ, ಅಥವಾ ಮತ್ತಿನ್ಯಾರೋ ಅವ್ರ ಸ್ನೇಹಿತರು ಇದ್ದಾರೆ. ಜೈಲ್ನಲ್ಲಿ ಹೋಗಿ ಮೀಟ್ ಆದಂತಹ ಟೈಮ್ನಲ್ಲಿ ಇಲ್ಲ ಫೋಟೋಗಳನ್ನ ಶೇರ್ ಮಾಡು ಅನ್ನುವಂತಹ ಸೂಚನೆಯನ್ನ ಪವಿತ್ರ ಗೌಡ ಕೊಟ್ರ, ಅಥವಾ ಪವಿತ್ರ ಗೌಡ ಅವರ ಮನೆಯವರೇ ಉದ್ದೇಶಪೂರ್ವಕವಾಗಿ ಈ ಫೋಟೋಗಳನ್ನ ಹರಿಬಿಟ್ರ? ಸಹಜವಾಗಿ ಮೂಡುತ್ತೆ ಈ ಅನುಮಾನ. ಯಾಕಂದ್ರೆ ಇರೋದೆಲ್ಲವೂ ಕೂಡ ಸೆಲ್ಫಿ ಫೋಟೋಗಳೇ. ಹಾಗಾಗಿ ಅನುಮಾನ, ಯಾರೋ ಮೂರನೇ ವ್ಯಕ್ತಿ ತೆಗೆದ ರೀತಿ ಕಾಣಿಸಲ್ಲ ಆ ಫೋಟೋಗಳನ್ನ, ಎಲ್ಲವೂ ಅವರವರಾಗಿ ತೆಗೆದುಕೊಂಡಿರುವಂತಹ ಸೆಲ್ಫಿ. ಇಲ್ಲೊಂದು ವಿಚಾರವನ್ನ ನಾವು ಏನ್ ಮೆನ್ಷನ್ ಮಾಡಬೇಕು ಅಂದ್ರೆ, ನಿನ್ನೆ ವಿಜಯಲಕ್ಷ್ಮಿ ದರ್ಶನ್ ಹಾಗೆ ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರ ಬರ್ತ್ಡೇ. ಆ ಬರ್ತ್ಡೇ ಇದ್ದಂತಹ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ದರ್ಶನ್ ಒಂದು ಫೋಟೋನ ಶೇರ್ ಮಾಡಿದ್ದಾರೆ. 3 ಜನ ಜೊತೆಗಿರುವಂತಹ ಫೋಟೋ, ವಿಜಯಲಕ್ಷ್ಮಿ, ದರ್ಶನ್ ಹಾಗೆ ವಿನೀಶ್ 3 ಜನ ಜೊತೆಗಿರುವಂತಹ ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಮಗನಿಗೆ ಬರ್ತ್ಡೇ ವಿಶ್ ಅನ್ನ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಜೈಲಿಗೆ ಹೋದ ನಂತರ, ಈ ಜಾಮೀನು ರದ್ದಾಗಿ ಜೈಲಿಗೆ ಹೋದ ನಂತರ ಹಲವು ಸಂದರ್ಭಗಳಲ್ಲಿ, ಹಬ್ಬದ ಸಮಯದಲ್ಲಿ, ಬೇರೆ ಬೇರೆ ರೀತಿಯಾದಂತಹ ಸಿಚುವೇಶನ್ಗಳಲ್ಲಿ ದರ್ಶನ್ ಜೊತೆಗಿನ ತಮ್ಮ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ ಇದ್ದಾರೆ. ಇದು ಬರ್ತ್ಡೇಗೆ ವಿಜಯಲಕ್ಷ್ಮಿ ಅವರು ತಮ್ಮ ಮಗನಿಗೆ ವಿಶ್ ಮಾಡಿ ಹಾಕಿದ್ದಂತಹ ಫೋಟೋ. ಆ ಫೋಟೋನ ಗಮನಿಸ್ತಾ ಇದ್ದೀರಿ. ಈ ಫೋಟೋನ ವಿಜಯಲಕ್ಷ್ಮಿ ಅವರು ಶೇರ್ ಮಾಡಿದಂತಹ ನಂತರದಲ್ಲಿ ಪವಿತ್ರ ಗೌಡ ಹಾಗೆ ದರ್ಶನ್ ಜೊತೆಗಿರುವಂತಹ ಫೋಟೋ, ಈ ಮದುವೆ ಅಂತ ಹೇಳಲಾಗ್ತಾ ಇರುವಂತಹ ಫೋಟೋಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಯಾಕೆ? ಅದಕ್ಕೆ ರಿಯಾಕ್ಷನ್ ಆಗಿ ಈ ಫೋಟೋಗಳನ್ನ ರಿವೀಲ್ ಮಾಡುವಂತಹ ಕೆಲಸ ಆಯ್ತಾ? ಸಂಬಂಧವನ್ನ, ಇಬ್ಬರ ನಡುವಿನ ಸಂಬಂಧವನ್ನ ಮತ್ತೊಮ್ಮೆ ಜಗಜ್ಜಾಹೀರು ಮಾಡೋಕೆ, ಅಥವಾ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕೌಂಟರ್ ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಪವಿತ್ರ ಗೌಡ ಅವರ ಬಹಳ ಆಪ್ತ ವಲಯದಲ್ಲಿ, ಆತ್ಮೀಯ ವಲಯದಲ್ಲಿ ಅವರ ಸಂಬಂಧಿಕರು, ತೀರಾ ಹತ್ತಿರದ ಸಂಬಂಧಿಕರೇ ಈ ಫೋಟೋಗಳನ್ನ ಶೇರ್ ಮಾಡಿದ್ರ? ಇದು ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ಯಾಕಂದ್ರೆ ದರ್ಶನ್ ವಿಚಾರದಲ್ಲಿ ವಿಜಯಲಕ್ಷ್ಮಿಗೆ ಪವಿತ್ರ ಗೌಡ ಈ ಹಿಂದೆ ಕೊಡ್ತಾ ಇದ್ದಂತಹ ಕೌಂಟರ್, ಇವರಿಬ್ಬರ ನಡುವೆ ನಡೀತಾ ಇದ್ದಂತಹ ಆ ಸೋಷಿಯಲ್ ಮೀಡಿಯಾ ವಾರ್, ಅದನ್ನ ಎಲ್ಲರೂ ಕೂಡ ಗಮನಿಸಿದ್ದಾರೆ. ಎಲ್ಲಾ ಸಿನಿ ಪ್ರೇಮಿಗಳು ಗಮನಿಸಿದ್ದಾರೆ. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ ನಡೆದಂತಹ ನಂತರದಲ್ಲಿ ಪವಿತ್ರ ಗೌಡ ಇಂದ ದರ್ಶನ್ ಅಂತರವನ್ನ ಕಾಯ್ದುಕೊಳ್ಳುವಂತಹ ಕೆಲಸ ಮಾಡಿದ್ರು. ಜಾಮೀನಿನ ಮೇಲೆ ಬಿಡುಗಡೆ ಆಗಿ ಬಂದಂತಹ ಟೈಮ್ನಲ್ಲೂ ಕೂಡ ಆ ಅಂತರವನ್ನ ಕರಾರುವಕ್ಕಾಗಿ ಪಾಲಿಸಿದ್ರು ನಟ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಗೇ ಇದ್ರು, ಅವ್ರ ಮನೆಯಲ್ಲೇ ಇದ್ರು. ತಮ್ಮ ಪತ್ನಿ, ಮಗ, ತಮ್ಮ ಕುಟುಂಬ, ತಮ್ಮ ತಾಯಿ, ತಮ್ಮ ಸಹೋದರ, ತಮ್ಮ ಫ್ಯಾಮಿಲಿ ಅಂತ ಹೇಳಿ ಆ ಒಂದು ಗುಡ್ ಬಾಯ್ ಇಮೇಜ್, ಆ ಇಮೇಜ್ನ ಒಳಗೆ ಸೇರ್ಪಡೆಯಾದೋದಕ್ಕೆ ದರ್ಶನ್ ಪ್ರಯತ್ನ ಪಟ್ಟಿದ್ದು ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇತ್ತು. ಆದ್ರೆ ಪವಿತ್ರ ಗೌಡ ಜೊತೆಗೆ ಅಂತರವನ್ನ ಕಾಯ್ದುಕೊಂಡ್ಬಿಟ್ರು. ಅದಾದ ನಂತರ ಜಾಮೀನು ರದ್ದಾಗುತ್ತೆ, ಇಬ್ರು ಮತ್ತೆ ಜೈಲು ಪಾಲಾಗ್ತಾರೆ. ಜೈಲು ಪಾಲಾದಂತಹ ನಂತರದಲ್ಲಿ ದರ್ಶನ್ ಅವರ ಪುತ್ರನ ಬರ್ತ್ಡೇ ಸಂದರ್ಭದಲ್ಲೇ ವಿಜಯಲಕ್ಷ್ಮಿ ಅವರು ಫೋಟೋ ಶೇರ್ ಮಾಡಿದಂತಹ ಟೈಮ್ನಲ್ಲೇ ಪವಿತ್ರ ಗೌಡ ಹಾಗೆ ದರ್ಶನ್ ಅವರ ಫೋಟೋಸ್ ಮತ್ತೊಮ್ಮೆ ಸರ್ಫೇಸ್ ಆಗಿದೆ. ಮತ್ತೊಂದು ಸೆಟ್ ಆಫ್ ಫೋಟೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ವೈರಲ್ ಮಾಡ್ತಾ ಇರೋರು ಯಾರು? ಖುದ್ದು ಪವಿತ್ರ ಗೌಡ ಅವರೇನಾ, ಅಥವಾ ಪವಿತ್ರ ಗೌಡ ಅವರು ತಮ್ಮ ಆಪ್ತರಿಗೆ, ತಮ್ಮವರಿಗೆ ಹೇಳಿ ಈ ಫೋಟೋಗಳನ್ನ ಶೇರ್ ಮಾಡ್ತಿದ್ದಾರಾ, ಅಥವಾ ಪವಿತ್ರ ಗೌಡ ಅವರ ಆಪ್ತರು ಬೇಕು ಅಂತಾನೆ ಈ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಮತ್ತೊಂದು ರೀತಿಯ ವಿವಾದಕ್ಕೆ, ಮತ್ತೊಂದು ರೀತಿಯ ಚರ್ಚೆಯನ್ನ ಹುಟ್ಟು ಹಾಕೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂಥ ಕುತೂಹಲ ಸದ್ಯ ಮನೆ ಮಾಡಿದೆ.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.